ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಹಾಲಕ್ಷ್ಮಿ. ಎಂದಿನಂತೆ ಇವತ್ತು ಶನಿವಾರದ ಲಾಗ್ ಶುರುವಾಗುತ್ತೆ. ಮೊದಲಿಗೆ ಕಾಫಿ ಮಾಡ್ತೀನಿ. ಕಾಫಿ ಆದಮೇಲೆ ನೆಕ್ಸ್ಟ್ ಪೂಜೆ ಇರುತ್ತೆ. ಪೂಜೆ ಆದಮೇಲೆ ಇವತ್ತು ಹೊರಗಡೆ ಹೊರಡಬೇಕು. ಎಲ್ಲಿಗೆ ಹೊರಡ್ತೀನಿ ಯಾವುದು ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಮಾಡಿ ಹೇಳ್ತೀನಿ. ಇವಾಗ ರೆಡಿ ಆಯಿತು. ರೆಡಿಯಾಗಿ ಇವಾಗ ಹೊರಟಿದ್ವಿ. ಆ ಪ್ಲೇಸ್ಗೆ ಹೋದ್ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಇನ್ನೂ ಬೇಗ ಹೊರಡೋಣ ಅನ್ನೋ ಪ್ಲ್ಯಾನ್ ಇತ್ತು, ಆದರೆ ತಿಂಡಿ ಪೂಜೆ ಅಂತೆಲ್ಲ ಲೇಟ್ ಆಯಿತು. ಅದಲ್ಲದೆ ಬಿಸಿಲು ಬೇರೆ, ಬಿಸಿಲು ತುಂಬ ಇದ್ದಿದ್ದರಿಂದ ಇಲ್ಲ ಬಿಸಿಲು ಕಡಿಮೆ ಆಗಲಿ ಆಮೇಲೆ ಹೊರಡೋಣ ಹಾಗಂತ ಹೇಳಿ ಲೇಟಾಗಿ ಹೊರಟ್ವಿ. ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಆ ಕಡೆ ಲೆಫ್ಟ್ ಸೈಡ್ ಕಾಣ್ತಿರೋದೇ KRS ಡ್ಯಾಮ್ ಕಾಣಿಸ್ತಿದೆ ಅಂದ್ಕೊತೀನಿ. ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಕಾಣಿಸುತ್ತೆ. ಇದೇ KRS ಡ್ಯಾಮು. ಈಗ ಕಾಣಿಸ್ತಿದೆ ಅಲ್ವಾ, ಇದೇ KRS ಡ್ಯಾಮು. ಇದರಿಂದ ಮುಂದೆ ಹೋದ್ರೇ ನಾವು ಹೋಗಬೇಕಾಗಿರೋ ದೇವಸ್ಥಾನ ಇರೋದು. ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಕೇಳಿರ್ತೀರ ಎಲ್ಲರೂ ಅಂತಂದರೆ ಆಲ್ಮೋಸ್ಟ್ ಮೈಸೂರಿನಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ. ಸೊ ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ. ಇನ್ನೇನು 10-15 ಮಿನಿಟ್ಸಲ್ಲಿ ಆ ದೇವಸ್ಥಾನ ಸಿಗುತ್ತೆ. ನನ್ನ ಮಗನಿಗೆ ಗಾಡಿಗೆ ಹತ್ತಿದ ತಕ್ಷಣ ನಿದ್ರೆ ಮಾಡ್ತಿದ್ದ. ಈ ದೇವಸ್ಥಾನಕ್ಕೆ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಹೊರಟ್ವಿ. ಬಿಸಿಲು ಅಂತ ನಾನೇ ಬೇಡ ಅಂತಿದ್ದೆ. ಅವ್ರು ಏನಿಲ್ಲ ಪರವಾಗಿಲ್ಲ ಹೋಗಿದ್ದು ಬರೋಣ, ಏನು ಸ್ವಲ್ಪ ಹತ್ರನೇ ಇದೆ ಅಲ್ವಾ ಮೈಸೂರಿಗೆ, ಹಾಗಾಗಿ ಹೋಗಿದ್ದು ಬರೋಣ ಅಂತ ಹೇಳಿದ್ರು. ಹಂಗಾಗಿ ಸರಿ ಅಂತ ರೆಡಿಯಾಗಿ ಹೊರಟ್ವಿ. ಇನ್ನೊಂದು 10-15 ನಿಮಿಷದಲ್ಲಿ ದೇವಸ್ಥಾನ ಸಿಗುತ್ತೆ. ಅದು ನೋಡಿ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಸಿಕ್ಕೇ ಬಿಡ್ತು. ಇದೇನೆ, ಇಲ್ಲಿಂದನೇ ಸ್ಟಾರ್ಟು. ಇಲ್ಲೆಲ್ಲ ಅಂಗಡಿಗಳಿಂದ ಶುರುವಾಗುತ್ತೆ. ನಾನು ಅಂದ್ಕೊಂಡಿದ್ದೆ ಬಿಸಿಲು ಇರೋದ್ರಿಂದ ಜನ ಜಾಸ್ತಿ ಇರಲ್ವೇನೋ ಅಂತ. ಹಾಗೇನಿಲ್ಲ, ತುಂಬ ಜನನೇ ಇದ್ದರು. ರಶ್ ಕೂಡ ಇತ್ತು. ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ಶೇ ಇತ್ತು. ನೋಡಿ ಇದೆ ಎಂಟ್ರೆನ್ಸು. ನೋಡಿ ಎಷ್ಟೊಂದು ಜನ ಇದ್ದಾರೆ. ಸಿಕ್ಕಾಪಟ್ಟೆ ಕಾರ್ಗಳೆಲ್ಲ ಬಂದು ಆವಾಗಲೇ ದೇವಸ್ಥಾನದಿಂದ ಒಳಗಡೆ ಎಷ್ಟೋ ಜನ ಪೂಜೆ ಎಲ್ಲ ಮುಗಿಸಿ ಕೂತಿದ್ರು. ಕೆಲವರು ಆವಾಗ ಎಲ್ಲ ಬಂದು ಹೋಗ್ತಾಯಿದ್ರು. ನನಗಂತೂ ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ನಾನು ಮೊದಲೇ ಬಿಸಿಲು ಅಂದ್ರೆ ಆಗಲ್ಲ. ನೋಡಿ ಸಿಕ್ಕಾಪಟ್ಟೆ ಜನ ಎಲ್ಲ ಬಂದಿದ್ದರು. ವ್ಯೂ ನೋಡಿ ಹೇಗಿದೆ. ನೋಡಿದ್ರೆ ಇದೇ ದೇವಸ್ಥಾನ. ಇದು ಒಳಗಡೆ ಎಂಟ್ರೆನ್ಸು. ಸೊ ಇಲ್ಲೆಲ್ಲ ಫೋಟೋ ತೆಗಿಯೋಗಿಲ್ಲ, ವೀಡಿಯೋ ಮಾಡೋಗಿಲ್ಲ ಅಂತ ಹೇಳಿದ್ರು. ಆದರೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದರಿಂದ ಒಳಗಡೆ ಹೋದರೆ ಅಲ್ಲಿ ವೀಡಿಯೋ ಮಾಡೋಗಿಲ್ಲ. ಅದರ ಹೊರಗಡೆಯಿಂದ ಸ್ವಲ್ಪ ಮಾಡಿದ್ದೀನಿ ನಾನು ವೀಡಿಯೋನ. ದೇವಸ್ಥಾನ ಅದರ ದೇವಸ್ಥಾನ ಸುತ್ತ ಇಲ್ಲಿದೆ ಅಲ್ವಾ. ಈಗ ನಾವು ಕ್ಯೂ ನಿಂತ್ಕೊಂಡು ಹೋಗ್ತೀವಿ ನೋಡಿ. ಈ ಸುತ್ತ ಬಂದಿದೆಯಲ್ಲ, ಇದ್ರ ಸುತ್ತ ಇರೋದು ಯಾವ್ಯಾವ ದೇವರು ಅಂದರೆ ಅಷ್ಟಲಕ್ಷ್ಮಿ ಮತ್ತು ನವಗ್ರಹ ಮತ್ತು ಸಪ್ತ ಋಷಿಗಳ ವಿಗ್ರಹ ಕೂಡ ಇದೆ. ಮಧ್ಯದಲ್ಲಿ ಕಾಣಿಸ್ತಿರೋದೇ ದೇವಸ್ಥಾನ. ಅದನ್ನು ಯಾವುದನ್ನು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಮತ್ತು ಹೊರಗಡೆ ಬಂದು ವೀಡಿಯೋ ಮಾಡಿಕೊಂಡೆ. ವ್ಯೂ ನೋಡಿ ಹೇಗಿದೆ. ಎಲ್ಲ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಬಂದು ಕೂತಿದ್ರು. ಸ್ವಲ್ಪ ಜನ ಎಲ್ಲ ಹೊರಡೋಕ್ಕೆ ರೆಡಿ ಆಗ್ತಿದ್ರು. ಇಲ್ಲಿ 6:30ಗೆಲ್ಲ ಹೊರಡಬೇಕು ಅನಿಸುತ್ತೆ. 6:30-7 ಮೇಲೆ ಇಲ್ಲಿ ಇರೋಕ್ಕೆ ಬಿಡೋಲ್ಲ. ಹಾಗಾಗಿ ಹೊರಟರು. ಸೊ ನಮ್ಮದು ಪೂಜೆ ಎಲ್ಲ ಆಯಿತು, ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಅಷ್ಟು ಟೈಮ್ ಆಗಿದ್ರು ಬಿಸಿಲು ಮಾತ್ರ ಇನ್ನೂ ಕಡಿಮೆನೇ ಆಗಿರಲಿಲ್ಲ. ಕೆಲವರು ಅವಾಗ್ಲೂ ಬರೋರು ಬರ್ತಾಯಿದ್ರು, ಹೊರಡೋರೆಲ್ಲ ಹೊರಡ್ತಾಯಿದ್ರು. ಸೊ ನಮ್ಮನೆ ಏನೇನು ಪೂಜೆ ಐತಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ಹೊರಡೋಣ ಸಾಕು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ಬರ್ತಾ ಹಾಗೆ ಟೀ ಕುಡಿ ಅಂತ ಹೇಳಿದ್ರು. ನಾನು ಟೀ ತಗೊಳ್ಳಿಲ್ಲ. ಸೊ ನಾನು ನನ್ನ ಮಗ ಬಜ್ಜಿ ತೊಗೊಂಡ್ವಿ. ಹಾಗೆ ನನ್ನ ಮಗ ಇಲ್ಲ ಚುರುಮುರಿ ತೊಗೋತೀನಿ ಅಂತ ಹೇಳ್ದ. ಸರಿ ಅಂತ ಹೇಳಿ ಚುರುಮುರಿ ಕೊಡಿಸ್ಬಿಟ್ಟು ಅವನಿಗೆ ಅಲ್ಲಿಂದ ಹೊರಟ್ವಿ. ಈ ಪ್ಲೇಸ್ ನೋಡಿ ವ್ಯೂ ಹೇಗಿದೆ, ಚೆನ್ನಾಗಿತ್ತು. ಸೊ ಹಂಗಾಗಿ ಅಲ್ಲೇ ಗಾಡಿ ನಿಲ್ಲಿಸಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ಫೋಟೋ ತೊಗೊಳ್ಳೋಣ ಅಂತ ಅಲ್ಲಿ ಇಳಿದ್ವಿ. ಅಲ್ಲೆಲ್ಲ ನಿಲ್ಲಾಗಿಲ್ವಂತೆ, ನಿಲ್ಲಬೇಡಿ ಅಂತ ಹೇಳ್ತಾಯಿದ್ರು. ಅದು ಒಂದು 5 ನಿಮಿಷ ಫೋಟೋ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ನಾನು ಒಂದೆರಡು ಫೋಟೋ ತೊಗೊಂಡೆ ಮತ್ತು ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ. ಚೆನ್ನಾಗಿತ್ತು ವ್ಯೂಸಲ್ಲಿ, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದು. ಅಲ್ಲಿಂದ ಮುಗಿಸಿ ಈಗ ಮನೆ ಕಡೆ ಹೊರಟ್ವಿ. ಅಷ್ಟು ಟೈಮ್ ಆಗಿದ್ರು ಬಿಸಿಲು ಮಾತ್ರ ಕಡಿಮೆ ಆಗಿರಲಿಲ್ಲ ನೋಡಿ. ಇನ್ನೂ ಎಷ್ಟೊಂದು ಬಿಸಿಲಿದೆ. ಸೊ ಈ ಬಿಸಿಲಿಗೋಸ್ಕರನೇ ಅಲ್ಲಿರೋಕ್ಕೆ ಬೇಜಾರಾಗಿ ಹೊರಟ್ಬಿಟ್ವಿ. ನನಗೆ ಮೊದಲೇ ಬಿಸಿಲು ಅಂದರೆ ಆಗಲ್ಲ. ಬಿಸಿಲಲ್ಲಿ ಸುತ್ತೋದು ಅಂದರೆ ಮೊದಲೇ ಆಗಲ್ಲ ನನಗೆ. ಹಂಗಾಗಿ ಬೇಡ ಮನೆ ಕಡೆ ಹೊರಡೋಣ ಅಂತ ನಾನೇ ಫಸ್ಟ್ ಹೋಗೋಣ ಆಯಿತು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ನನ್ನ ಮಗನೂ ಹೋಗೋಣ ಅಂತ ಹೇಳ್ತಾಯಿದ್ದ. ಅವನಿಗೂ ಬಿಸಿಲು ಅಂದರೆ ಆಗಲ್ಲ. ಸರಿ ಹೊರಡೋಣ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಇದು ನೋಡಿ ಇಂಫೋಸಿಸ್. ಇದು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮೈಸೂರಿನ ಇಂಫೋಸಿಸ್ ಇದು. ಸೊ ಈ ಕಡೆಯಿಂದನೇ ನಮ್ಮ ಮನೆಗೆ ಹೋಗಬೇಕು. ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಬರೋಷ್ಟೆಲ್ಲ ಆಗಲೇ ಟೈಮ್ ಆಯಿತು.
ಹಾಗಾಗಿ ಆಮೇಲೆ ನನ್ನ ಮಗ ಗೋಬಿ ತಿನ್ನಬೇಕು ಅಂತಂದ. ಸರಿ ಅಂತ ಅವನಿಗೆ ಗೋಬಿ ಕೊಡಿಸ್ಕೊಂಡು ಮನೆಗೆ ನೂಡಲ್ಸ್ ಪಾರ್ಸಲ್ ತಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.